ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ನಾನಿವತ್ತೊಂದು ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ. ಈ ವ್ಲಾಗ್ ನಾನು ಶೂಟ್ ಮಾಡಿರುವಂಥದ್ದು ಮೇ ಬಿ ಡಿಸೆಂಬರ್ 30th ಆ ರೀತಿಯಲ್ಲೇನೋ. ಮಧ್ಯದಲ್ಲಿ ಸ್ವಲ್ಪ ಎಲ್ಲ ನನಗೆ ಹುಷಾರಿರಲಿಲ್ಲ, ಮಕ್ಕಳಿಗೆ ಹುಷಾರಿರಲಿಲ್ಲ, ಸೊ ನಾನು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಬಟ್ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ ವ್ಲಾಗಿನ ಒಂದು ಕಂಟಿನ್ಯೂಸ್ ಪಾರ್ಟ್ ಆಗಿರ್ತದೆ ಇದು. ಸೊ ನಿನ್ನೆ ನೈಟ್ ನಾನು ಇಲ್ಲಿ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಹೆಸರು ಕಾಳು ಮತ್ತು ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿದ್ದೆ. ಇವತ್ತು ಅದರದ್ದೇ ದೋಸೆ ಮಾಡು ಅಂತ ಹೇಳಿ. ಸೊ ಇಲ್ಲಿ ಹಸ್ಬೆಂಡ್ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿಕೊಟ್ಟು ಹೋಗ್ತಾ ಇದ್ದಾರೆ. ಯಾಕೆಂದರೆ ನನಗೆ ಈಗ ಡೆಲಿವರಿ ಆಗಿ ಆಲ್ಮೋಸ್ಟ್ 43 ಡೇಸ್ ಆ ರೀತಿಯಲ್ಲೇನೋ ಆಗಿದೆ. 43 ಡೇಸ್ 45 ಡೇಸ್ ಆ ರೀತಿಯಲ್ಲೇನೋ ಆಗಿದೆ. ಸೊ ನನಗೆ ಎಲ್ಲ ಕೆಲಸವನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ಅಡಿಗೆ ಮತ್ತು ಬೇರೆ ಎಲ್ಲ ನಾನು ಮಾಡ್ಕೊಳ್ತೇನೆ. ಮನೆ ಕ್ಲೀನ್ ಮಾಡೋದೆಲ್ಲ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ಸೊ ಅವರು ಬೆಳಿಗ್ಗೆನೇ ಅವರಿಗೆ ಕೂಡ ಎಲ್ಲಿಗೆ ಹೋಗಲಿಕ್ಕಿದೆ. ಈ ಟೈಮ್ನಲ್ಲಿ ನಾವು ಸಿಯೋನಿಗೆ ನರ್ಸರಿಗೆ ಅಡ್ಮಿಷನನ್ನು ಮಾಡಿಸಿರಲಿಲ್ಲ. ಬಟ್ ಈಗ ನಾನು ಈ ವಿಡಿಯೋ ಅಪ್ಲೋಡ್ ಮಾಡುವ ಟೈಮ್ನಲ್ಲಿ ಅವನು ಒಂದು 1.5 ಮಂತಿಂದ ಹೋಗ್ತಾ ಇದ್ದಾನೆ. ಈಗ ಫೆಬ್ರವರಿಯಲ್ಲಿ ಅವನನ್ನು ಅಡ್ಮಿಷನ್ ಮಾಡಿಸಿದ್ದು. ಸೊ ಈಗಾದರೆ ಅವನು ಶಾಲೆಗೆ ಹೋಗ್ತಾ ಇದ್ದಾನೆ. ಬಟ್ ಆ ಟೈಮ್ನಲ್ಲಿ ಮನೆಯಲ್ಲೇ ಇರ್ತಾ ಇದ್ದ. ಈಗ ನಾನಿಲ್ಲಿ ಈ ಒಂದು ಹೆಸರು ಕಾಳು ಮತ್ತು ಅಕ್ಕಿ, ಅದಕ್ಕೆ ಸ್ವಲ್ಪ ನಾನು ಜಿಂಜರನ್ನು ಕೂಡ ಹಾಕಿದ್ದೆ ಸ್ವಲ್ಪ ಫ್ಲೇವರಿಗೆ ಅಂತ ಹೇಳಿ. ಅದನ್ನು ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ. ಅದರ ಜೊತೆಗೇ ಸ್ವಲ್ಪ ಚಟ್ನಿಯನ್ನು ಕೂಡ ಮಾಡಿದ್ದೇನೆ. ಕರಿ ಏನು ಕೂಡ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಚಟ್ನಿಯನ್ನು ಮಾಡಿದ್ದೇನೆ ತೆಂಗಿನಕಾಯಿದು. ಈ ದೋಸೆ ತುಂಬ ಹೆಲ್ದಿ ಕೂಡ. ಅದು ಮೊಳಕೆ ಕಟ್ಟಿದ ಹೆಸರು ಕಾಳೆಲ್ಲಾದರೆ ಇನ್ನೂ ಕೂಡ ತುಂಬ ಒಳ್ಳೆಯದು. ಬಟ್ ಇದು ಇನ್ಸ್ಟೆಂಟಾಗಿ ನನಗೆ ಅಂದರೆ ನಿನ್ನೆ ನೈಟ್ ಚಪಾತಿ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ಈಗ. ಹಾಗಾಗಿ ನಾನು ಈಸಿಯಾಗಿ ಯಾವುದು ಮಾಡ್ಬೋದು ಅಂತ ಹೇಳಿ ಇದನ್ನು ಮಾಡ್ಕೊಂಡಿದ್ದೇನೆ. ಸೊ ಈ ರೀತಿ ಮಾಡಿ ಇದಕ್ಕೆ ಸ್ವಲ್ಪ ತುಪ್ಪನ ಎಣ್ಣೆನೂ ಹಾಕಿ ಇದನ್ನು ಮಾಡಿಕೊಟ್ರೆ ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ. ನಮಗೆ ದೊಡ್ಡವರಿಗೆ ಮಾಡೋದಾದರೆ ಜಾಸ್ತಿ ತಿಕ್ಕಾಗಿ ಮಾಡಿದೆ ರೋಸ್ಟ್ ಮಾಡಿ ತಗೊಂಡ್ರೆ ತುಂಬ ಕ್ರಿಸ್ಪಿ ದೋಸೆಯಾಗಿ ಕೂಡ ತಿನ್ಬೋದು. ಮತ್ತು ಇದನ್ನು ತಿನ್ನುವಾಗ ಬೇಗನೆ ಇನ್ಸ್ಟೆಂಟಾಗಿ ಮಾಡಿ ಆಗನೇ ತಿಂದು ಬಿಡಬೇಕು. ಇಟ್ಟ ಕೂಡಲೇ ಇದು ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ಗಟ್ಟಿಯಾದ ಹಾಗೆ ಆಗ್ತದೆ, ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಬಟ್ ಫ್ರೆಶ್ ಆಗಿ ಹೀಗೆ ಮಾಡಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಸ್ವಲ್ಪ ಹಿಟ್ಟು ಕೂಡ ಉಳಿದಿದೆ. ಈವ್ನಿಂಗ್ ಸಿಯೋನ್ಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿ ಕೊಡುವ ಅಂತ ಹೇಳಿ ಅದನ್ನು ಇಟ್ಕೊಂಡಿದ್ದೇನೆ. ಮತ್ತು ನಿನ್ನೆ ನೈಟ್ ನಾನು ಫಿಶನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇವತ್ತು ಕೆಲಸಕ್ಕೆ ಕೂಡ ಇದ್ದಾರೆ, ಹಾಗಾಗಿ ನಾನು ಬೆಳಿಗ್ಗೆನೆಲ್ಲ ಅಡುಗೆ ಮಾಡಿ ತಗೊಳ್ತೇನೆ. ಮತ್ತು ನನ್ನ ಮಗು ರಾತ್ರಿ ಮಲಗೋದಿಲ್ಲ, ಹಾಗಾಗಿ ಬೆಳಿಗ್ಗೆ ಟೈಮ್ನಿಂದ ಒಂದು 11 ಗಂಟೆವರೆಗೆ ಅವನು ಕಂಟಿನ್ಯೂಸ್ ಆಗಿ ಮಲಗ್ತಾನೆ. ಸೊ ಅದಕ್ಕೋಸ್ಕರ ನಾನು ಆ ಟೈಮ್ನಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿ ತಗೊಂಡ್ರೆ ಈಸಿ ಆಗ್ತದೆ ಅಂತ ಹೇಳಿ ಈಗ ಬ್ರೇಕ್ಫಾಸ್ಟ್ ಕೂಡ ಮಾಡಿ ತಗೊಂಡಿದ್ದೇನೆ. ಬ್ರೇಕ್ಫಾಸ್ಟಿಗೆ ಇವತ್ತು ಅದೇ ದೋಸೆ ಚಟ್ನಿ. ನಾನು ಮಾವ ಮತ್ತು ಸಿಯೋನ್ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ದೇವೆ. ಹಸ್ಬೆಂಡ್ ಇವತ್ತು ಬೇಗನೆ ಹೋಗಿದ್ದಾರೆ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಆದ ಕೂಡಲೇ ಇದ್ದದ್ದೇ ಅಲ್ವಾ ಪಾತ್ರೆ ಎಲ್ಲ ಕ್ಲೀನ್ ಮಾಡುವಂಥದ್ದು. ಈ ಯಾವಾಗಲೂ ಮುಗಿಯದೇ ಇರುವ ಕೆಲಸ ಅಂತ ಹೇಳಿದರೆ ಅದು ಈ ಹೌಸ್ ವೈಫ್ಸಿದು ಮನೆ ಕೆಲಸ. ಯಾಕೆಂದರೆ ಹೇಳಿದರೆ ಆಫೀಸಲ್ಲೆಲ್ಲ ಕೆಲಸ ಮಾಡೋರಿಗೆ ನಿಮಗೆ ನಿಮ್ಮ ಆಫೀಸ್ ಟಾಸ್ಕ್, ನಿಮ್ಮ ಒಂದು ಪ್ರೆಸೆಂಟೇಷನ್ ಅದನ್ನೆಲ್ಲ ರೆಡಿ ಮಾಡಿದರೆ ಆಯಿತು. ನಿಮಗೆ ಡಸ್ಟಿಂಗ್, ಕ್ಲೀನಿಂಗ್ ಅಂಥದ್ದೆಲ್ಲ ಯಾವುದು ಕೂಡ ಮಾಡಲಿಕ್ಕಿರೋದಿಲ್ಲ. ಬಟ್ ನಮಗೆ ಡಸ್ಟಿಂಗ್, ಕ್ಲೀನಿಂಗಿಂದ ಹಿಡಿದು ನಮ್ಮ ಎಲ್ಲ ಟಾಸ್ಕ್ಗಳನ್ನು ನಾವು ಮಾಡಲೇಬೇಕು. ನಾವು ಮಾಡಿದ್ರೆ ಅದನ್ನು ಮಾಡಲಿಕ್ಕೆ ಬೇರೆ ಯಾರು ಸಹ ಬರೋದಿಲ್ಲ. ಸೊ ನಾವೇ ಮಾಡಬೇಕು. ಹಾಗಾಗಿ ನಮ್ಮ ಕೆಲಸ ಯಾವತ್ತೂ ಮುಗಿದದಂತಲೇ ಇಲ್ಲ. ನಿನ್ನೆ ನೈಟ್ ನಾನು ಫಿಶನ್ನು ಕ್ಲೀನ್ ಮಾಡಿ ಇಟ್ಕೊಂಡದಂತ ಹೇಳಿದರೆ ನನಗೆ ಈಗ ನಾನು ಮತ್ತೆ ಒಬ್ಬಳೇ ಇರುವಂಥದ್ದಲ್ವ, ಮಗುವನ್ನು ಕೂಡ ನಾನೇ ನೋಡ್ಕೊಳ್ಬೇಕು. ಮಾವ ಇದ್ದಾರೆ, ಬಟ್ ಅವರಿಗೆ ನ್ಯೂ ಬೋರ್ನನ್ನೆಲ್ಲ ಇಟ್ಕೊಳ್ಳಿಕ್ಕೆಲ್ಲ ಆಗೋದಿಲ್ಲ. ಹಾಗಾಗಿ ನಿನ್ನೆ ಫಿಶನ್ನು ಕ್ಲೀನ್ ಮಾಡಿ ಅದಕ್ಕೆ ಮ್ಯಾರಿನೇಟ್ ಮಾಡಿ ನಾನು ಇಟ್ಟಿದ್ದೆ. ಮತ್ತು ನಿನ್ನೆ ಸ್ವಲ್ಪ ನಮಗೆ ರಾತ್ರಿದು ಊಟದ ಅನ್ನ ಕೂಡ ಉಳಿದಿತ್ತು, ಹಾಗಾಗಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಇವತ್ತು ಅದನ್ನೇ ಬಿಸಿ ಮಾಡಿದರೆ ಫ್ರೆಶ್ ಆಗೇ ಇರ್ತದೆ, ಹಾಗೆ ತಿನ್ಬೋದು. ಸೊ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇನ್ನು ಫಿಶ್ಶಿಗೆ ಮಸಾಲ ಕೂಡ ಈಗ ರೆಡಿ ಮಾಡ್ತಾ ಇದ್ದೇನೆ. ಗ್ರೈಂಡ್ ಮಾಡಿ ಎರಡೆರಡು ಟೈಪ್ ಇದೆಲ್ಲ ಇವಾಗ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ಇವತ್ತು ಲಂಚಿಗೆ ಮತ್ತು ಡಿನ್ನರಿಗೆ ಈ ಫಿಶ್ ಕರಿ ಮಾತ್ರ. ಕಂಚೆ ವೆಜಿಟೇಬಲ್ ತೇ ಕಂಚೆ ವೆಜಿಟೇಬಲ್ ಬೀಟ್ರೂಟ್ ನೀತೆ ಅನಿಯನ್ ಅನಿಯನ್. ಇವನು ಮನೆಯಲ್ಲೇ ಇರ್ತಾ ಇದ್ದ ಕಾರಣ ನನ್ನ ಹಿಂದೆನೇ ಇರ್ತಿದ್ದ. ನಾನೇನು ಮಾಡ್ತೀನಿ ಅದನ್ನೇ ಮಾಡುವಂಥದ್ದು. ಟಿ ವಿ ಹಾಕಿ ಕೊಟ್ಟರೆ ಇಡೀ ದಿನ ಟಿ ವಿನೇ ನೋಡ್ತಾನೆ. ಹಾಗಾಗಿ ಸೊ ಇಲ್ಲಿ ಮಗು ಕೂಡ ಮಲಗಿದ್ದಾನೆ. ಈಗ ಫೀಡ್ ಮಾಡಿ ಮಲಗಿಸಿದ್ದು. ಅವನ ಡೈಪರ್ ಯಾಕೆ ಹೊರಗಿದೆ ಅಂತ ಯಾರು ಅಂದ್ಕೊಳ್ಬೇಡಿ. ಯಾಕೆಂದರೆ ನಿನ್ನೆ ನೈಟ್ ಅವನಿಗೆ
ಎಷ್ಟು ಸಲ ಬಟ್ಟೆ ಹಾಕಿಸಿದ್ರು ಕೂಡ ಎಲ್ಲ ಬಟ್ಟೆಯಲ್ಲಿ ಕೂಡ ಒಂದು ಸ್ಪಿಟ್ ಮಾಡೋದು ಅಥವಾ ಹೀಗೆ ಏನಾದರೂ ಹಾಕಿ ಬಾಯಿಗೆ ಹಾಕಿ ಕೈಯನ್ನು ಬಾಯಿಗೆ ಹಾಕಿ ಚಂಡಿ ಮಾಡೋದು ಆ ರೀತಿಯಲ್ಲಿ ಮಾಡ್ತಾಯಿದ್ದೆ. ಸೊ ಎಲ್ಲ ಬಟ್ಟೆ ಖಾಲಿ ಆಯಿತು. ಮತ್ತು ರಾತ್ರಿ ನನಗೆ ಎದ್ದು ಹೋಗಿ ಗೋಡ್ರೇಜ್ ತಗೊಂಡು ಬರಲಿಕ್ಕೆ ಆಲಸ್ಯ ಆಯಿತು. ಯಾಕಂದರೆ ಮನೆ ಹೊರಗೆ ಒಂದು ಕೇಕ್ ರೂಮಲ್ಲಿ ಒಂದು ಗೋಡ್ರೇಜ್ ಇದೆ, ಅದರಲ್ಲಿ ಇದ್ದಂಥದ್ದು. ಸೊ ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದರೆ, ಅವನಿಗೆ ಆಗದೇ ಇರುವಂಥದ್ದೊಂದು ಬಟ್ಟೆ ಇತ್ತು. ಅಂದರೆ ಪಿನ್ ಹಾಕಿದರೆ ಡೈಪರ್ ಟೈಟ್ ಆಗ್ತದೆ ಅಂತ ಹೇಳಿ ಮಾತ್ರ. ಸೊ ಅದಕ್ಕೋಸ್ಕರ ಡೈಪರನ್ನು ಹೊರಗೆ ಬಿಟ್ಟಿದ್ದೇನೆ. ಅವನೀಗ ಮಲಗಿದ್ದಾನೆ ಅಲ್ವಾ, ಸೆಕೆಂಡ್ ಟೈಮ್ ಈಗ ಎದ್ದು ಮಲಗಿದ್ದಾನೆ. ಹಾಗಾಗಿ ನಾನಿಲ್ಲಿ ಅನ್ನಕ್ಕೆ ಕೂಡ ರೆಡಿ ಮಾಡ್ಕೊಳ್ಬೇಕಲ್ವ. ನಮ್ಮ ಮನೆಯಲ್ಲಿ ನಾಯಿಗೆ ಮತ್ತು ನಮಗೆ ಮಾಡುವಂಥ ಅನ್ನ ಎಲ್ಲ ಹೊರಗೆ ಮಾಡುವಂಥದ್ದು ಒಲೆಯಲ್ಲಿ. ಹಾಗಾಗಿ ಇಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ತಗೊಳ್ತಾ ಇದ್ದೇನೆ. ಇಲ್ಲಿ ತುಂಬ ಡಸ್ಟ್, ಅಂದರೆ ಬೂದಿ, ಒಲೆಯಲ್ಲಿರುವಂಥ ಬೂದಿಯೇ ಗಾಳಿಗೆ ಹಾರಿ ಎಲ್ಲ ಕಡೆ ಕೂತ್ಕೊಂಡಿರ್ತದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಸಿಯೋನಿಗೆ ಈಗ ಹೇಳಿ ಬರುವಂಥದ್ದು, ಮಗು ಎದ್ದರೆ ನನಗೆ ಹೇಳಬೇಕು ಅಂತ ಹೇಳಿ. ಬಟ್ ಅವನಿಗೆ ಟಿ ವಿ ಏನಾದರೂ ಹಾಕಿಕೊಟ್ರೆ ಮಗು ಎದ್ದು ಎಷ್ಟು ಕೂಗಿದ್ರೆ ಸಹ ಅವನಿಗೆ ಕೇಳೋದೇ ಇಲ್ಲ. ಅವನ ಕಾನ್ಸಂಟ್ರೇಷನ್ ಟಿ ವಿಯಲ್ಲಿ ಮಾತ್ರ. ಮತ್ತು ಮಕ್ಕಳಿಗೆ 2-3 ಟೈಪಲ್ಲಿ ಕಾನ್ಸಂಟ್ರೇಟ್ ಮಾಡಿ ನಮ್ಮ ರೀತಿಯಲ್ಲಿ ಎಲ್ಲದನ್ನು ಕೇಳಲಿಕ್ಕೆ ಆಗೋದಿಲ್ಲ. ಅವ್ರು ಯಾವುದರಲ್ಲಾದರೂ ಒಂದರಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಸೊ ನಾವು ಅವರಿಗೆ ಜೋರು ಮಾಡಿ ಸಹ ಪ್ರಯೋಜನ ಇಲ್ಲ. ಇಲ್ಲಿ ನಾನೀಗ ಒಲೆಯನ್ನೆಲ್ಲ ಕ್ಲೀನ್ ಮಾಡಿ ತಗೊಂಡಿದ್ದೇನೆ, ಬೂದಿ ಎಲ್ಲ ತೆಗೆದಿದ್ದೇನೆ. ಸೊ ಈಗದು ಡೀಸೆಲ್ ಅಂತ ಗೊತ್ತಿಲ್ಲ, ಎಷ್ಟು ಡೀಸೆಲ್ ಹಾಕಿದರೂ ಕೂಡ ಬೆಂಕಿನೇ ಹೊತ್ತಲಿಕ್ಕೆ ಕೇಳೋದಿಲ್ಲ. ಮೊದಲೆಲ್ಲ ನಾನು ಚಿಕ್ಕವಳೆಲ್ಲ ಇರುವಾಗ ನಮ್ಮ ಮನೆಯಲ್ಲಿ ಸೀಮೆಎಣ್ಣೆ ತರ್ತಾಯಿದ್ರು. ಸೊ ಸೀಮೆಎಣ್ಣೆಯಲ್ಲಿ ಒಂದು ಮುಚ್ಚಳ ಸೀಮೆಎಣ್ಣೆ ಹಾಕಿದರೆ ಎಷ್ಟು ಚೆಂದ ಬೆಂಕಿ ಹೊತ್ತಾಯ್ತಂತ ಇಲ್ಲ. ಈಗ ಒಂದು ಅರ್ಧ ಲೋಟ ಡೀಸೆಲ್ ಹಾಕಿದರೂ ಕೂಡ ಬೆಂಕಿ ಹೊತ್ತಲಿಕ್ಕೆ ಕೇಳೋದಿಲ್ಲ. ಸೊ ಮಸಾಲವನ್ನು ಇಲ್ಲಿ ನಾನು ತಣ್ಣಗಾಗಲಿಕ್ಕೆ ಅಂತ ಹೇಳಿ ಮುಚ್ಚಿಟ್ಟು ಹೋಗಿದ್ದೆ. ಇದಕ್ಕೆ ಇನ್ನು ಹುಳಿ ಒಂದು ಹಾಕಲಿಕ್ಕೆ ಬಾಕಿ ಉಂಟು. ಹುಳಿಯನ್ನು ಹಾಕಿ ಇವಾಗ ಗ್ರೈಂಡ್ ಮಾಡಿ ತಗೊಳ್ತೇನೆ. ಸೊ ಈ ಒಂದು ಕರಿ ಒಂದು ರೆಡಿ ಆದರೆ ನನ್ನ ಅರ್ಧ ಕೆಲಸ ಮುಗಿದ ಹಾಗೆ. ಯಾಕೆಂದರೆ ನೆಕ್ಸ್ಟ್ ಅನ್ನ ಒಂದಾದರೆ ಆಯಿತು, ಮತ್ತು ಬಟ್ಟೆ ಎಲ್ಲ ತೊಳೆಯುವಂಥದ್ದು ಅದನ್ನೆಲ್ಲ ಮಾಡ್ಕೊಳ್ಬೋದು. ಈ ವಿಡಿಯೋನ ನಾನು ಎಂಡ್ ಆಫ್ ಡಿಸೆಂಬರಲ್ಲಿ ಶೂಟ್ ಮಾಡಿದ್ದು. ಬಟ್ ಹಾಕಲಿಕ್ಕೆ ಆಗಿರಲಿಲ್ಲ, ಹುಷಾರಿರಲಿಲ್ಲ, ನನಗೆ ಹುಷಾರಿರಲಿಲ್ಲ ಮತ್ತು ಇಬ್ಬರು ಮಕ್ಕಳಿಗೆ ಕೂಡ ಹುಷಾರಿರಲಿಲ್ಲ. ಸೊ ನಾನು ಸ್ವಲ್ಪ ಬ್ರೇಕ್ ತಗೊಂಡೆ, ಟೈಮ್ ತಗೊಂಡೆ. ಯಾಕೆಂದರೆ ನಾನು ಫಸ್ಟ್ ಹೀಲ್ ಆದರೆ ಮಾತ್ರ ಅಲ್ವ ನನ್ನ ಮಕ್ಕಳನ್ನ ನನಗೆ ನೋಡಲಿಕ್ಕೆ ಆಗುವಂಥದ್ದು. ಹಾಗಾಗಿ ಸ್ವಲ್ಪ ಎಲ್ಲ ಟೈಮ್ ತಗೊಂಡು ಅದರ ನಂತರ ಈಗ ಪೋಸ್ಟ್ ಮಾಡ್ತಾ ಇರುವಂಥದ್ದು. ಇನ್ನೂ ಕೂಡ ಕೆಲವೊಂದು ವ್ಲಾಗ್ಸನ್ನು ಶೂಟ್ ಮಾಡಿ ಇಟ್ಟಿದ್ದೇನೆ, ಇನ್ನು ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೇನೆ. ಈ ಟೈಮ್ನಲ್ಲಿ ನನ್ನ ಅತ್ತೆ ಇರಲಿಲ್ಲ, ಅವರು ಡಿಸೆಂಬರ್ ಕ್ರಿಸ್ಮಸ್ ನಂತರ ಟೂರ್ ಹೋಗಿದ್ದರು ಕೇರಳಗೆ. ಸೊ ಆ ಟೈಮ್ನಲ್ಲಿ ತೆಗೆದಿರುವಂಥ ವಿಡಿಯೋ. ಹಾಗಾಗಿ ನಿಮಗೆ ಇಲ್ಲಿ ಎಲ್ಲ ಕೆಲಸ ನಾನೇ ಮಾಡಿದ ಹಾಗೆ ಕಾಣ್ತಾ ಇದ್ದೇನೆ. ಬಟ್ ಅತ್ತೆ ಇದ್ದರೆ ಅವರು ಕೂಡ ಮಾಡ್ತಾರೆ. ಸೊ ಇಬ್ಬರು ಕೂಡ ಶೇರ್ ಮಾಡಿ ಮಾಡುವಂಥದ್ದು. ಹಾಗಾಗಿ ಈ ಟೈಮ್ನಲ್ಲಿ ನಾನೇ ಇರೋದ್ರಿಂದ ಎಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೇನೆ. ಅತ್ತೆ ಬರಲಿಕ್ಕೆ ಇವತ್ತು ಅಥವಾ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಬರುವವರೆಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ಮನೆ ಮತ್ತು ಕೆಲಸಕ್ಕೆ ಕೂಡ ಬರ್ತಾಯಿದ್ರೆ ಅವರು ಮತ್ತು ಮಕ್ಕಳು ಎಲ್ಲ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟನೇ. ಮತ್ತು ಸಿಸೇರಿಯನ್ ಕೂಡ ಆಗಿರೋದ್ರಿಂದ ಸ್ವಲ್ಪ ಲಿಮಿಟೆಡ್ ಕೆಲಸ ಮಾತ್ರ ಮಾಡಲಿಕ್ಕೆ ಆಗುವಂಥದ್ದಲ್ವ. ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಬಟ್ ತೊಂದರೆ ಇಲ್ಲ, ಯಾಕೆಂತ ಹೇಳಿದರೆ ಹೇಗಾದರೂ ಮ್ಯಾನೇಜ್ ಆಗ್ತದೆ. ಹಸ್ಬೆಂಡ್ ಇದ್ದಾರೆ ಹೆಲ್ಪ್ ಮಾಡಲಿಕ್ಕೆ. ಸೊ ಅವರು ಕೂಡ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಕೊಟ್ಟೆಲ್ಲ ಹೋಗ್ತಾಯಿದ್ರು ಅವರು. ಸೊ ಇಲ್ಲಿ ನಾನು ಮಸಾಲವನ್ನು ಕೂಡ ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೇನೆ. ಇನ್ನು ಕರೆಂಟ್ ಯಾವಾಗ ಹೋಗ್ತಾಯಿದೆ ಅಂತ ಕೂಡ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಮಗು ಮಲಗಿರುವಾಗ ಎಲ್ಲ ಕೆಲಸಗಳಾಗಿ ಹೋದರೆ ಮತ್ತೆ ಟೆನ್ಷನ್ನೇ ಇರೋದಿಲ್ಲ. ಈಗ ನಾಯಿದು ಅನ್ನ ಇಟ್ಟಿದ್ದೆ ನಾನು. ನಾಯಿದು ಅನ್ನ ರೆಡಿ ಆಗ್ತಾ ಉಂಟು. ನಾಯಿಗೆ ಏನಂತ ಹೇಳಿದರೆ ಚಿಕನ್ ಏನಾದರೂ ಇರಬೇಕು. ನಿನ್ನೆ ನಾನು ಚಿಕನನ್ನು ಮಾಡಿದ್ದೆ. ಸೊ ಆ ಚಿಕನ್ ಕರಿಯನ್ನು ಕೂಡ ಇದಕ್ಕೆ ಹಾಕಿ ಕೊಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ನಾನ್ ವೆಜ್ ಇಲ್ಲದೇ ಇದ್ದರೆ ಅವು ತಿನ್ನೋದೇ ಇಲ್ಲ. ಸ್ವಲ್ಪನಾದರೂ ಏನಾದರೂ ನಾನ್ ವೆಜ್ ಇದು ಬೇಕು. ಅದಕ್ಕೆ ನಾನಿಲ್ಲಿ ನಾನ್ ವೆಜ್ಜನ್ನು ಆ್ಯಡ್ ಮಾಡಿ ಕೊಟ್ಟಿದ್ದೇನೆ. ಈಗ ಮಗು ಕೂಡ ಎದ್ದಿದ್ದಾನೆ. ಸೊ ಅವನಿಗೆ ಇನ್ನೂ ಸ್ವಲ್ಪ ಫೀಡ್ ಮಾಡಬೇಕು. ಇವನಿಗೆ ಚಿಕ್ಕವನಾಗಿರೋದ್ರಿಂದ ಇಲ್ಲಿ ಬೆಡ್ ಮೇಲೆ ಇಟ್ಟು ಹೋದರೆ ಏನು ತೊಂದರೆ ಇಲ್ಲ, ಸೈಡ್ ತಿರುಗೋದಿಲ್ಲ, ಮೂವ್ ಆಗೋದಿಲ್ಲ. ಬಟ್ ಈಗ ನಾನು ಈ ವಿಡಿಯೋ ಅಪ್ಲೋಡ್ ಮಾಡುವ ಟೈಮ್ನಲ್ಲಿ ಅವನು ಆಲ್ರೆಡಿ ಸೈಡ್ ತಿರುಗ್ತಾ ಇದ್ದಾನೆ. ಎಲ್ಲ ಕಡೆ ಅಂದರೆ ಮೂವ್ ಮಾಡಿ ಮುಂದೆ ಹೋಗ್ತಾ ಇಲ್ಲ, ಬಟ್ ಸ್ಟಿಲ್ ಸೈಡೆಲ್ಲ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಈಗ ನಾನು ಅವನನ್ನು ಫೀಡ್ ಮಾಡಿ ಬರ್ಪ್ ತೆಗಿತಾ ಇದ್ದೇನೆ. ಸಿಯೋನ್ ಕೂಡ ಇದ್ದಾನೆ, ನಾನು ಅವನ ಹತ್ರನೇ ಮಾತಾಡ್ತಾ ಇದ್ದೇನೆ. ಅವನಿಗೆ ಈಗ ಅಂದರೆ ನೋಡಿ ನೋಡಿ ಅಭ್ಯಾಸ ಆಗಿದೆ. ಅವನೇ ನನಗೆ ಹೇಳ್ತಾನೆ, ಅವನು ಕೂಗಿದ ಕೂಡಲೇ ಅವನಿಗೆ ಹಸಿವಾಗಿದೆ ಫೀಡ್ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಸೊ ಅವನಿಗೆ ಕೂಡ ಅಭ್ಯಾಸ ಆಗಿದೆ. ಮಗುವಂತೂ ರಾತ್ರಿ ಮಲಗಲಿಕ್ಕೇ ಕೇಳೋದಿಲ್ಲ. ಯಾಕೆಂದರೆ 2 ಗಂಟೆ ನಂತರ ಅಂತೂ ಮಲಗೋದೇ ಇಲ್ಲ. ಕಣ್ಣು ಓಪನ್ ಮಾಡಿ ನೋಡ್ತಾ ಇರ್ತಾನೆ. ಬಟ್ ಕೂಗೋದಿಲ್ಲ, ತುಂಬ ಕಿರಿಕಿರಿ ಮಾಡೋದು ಆ ರೀತಿಯಲ್ಲಿಲ್ಲ. ಅವನನ್ನು ಎತ್ತಿ ಇಟ್ಕೊಂಡ್ರೆ ಆಯಿತು, ಹೀಗೆ ಇಟ್ಕೊಂಡು ಕೂತ್ಕೊಂಡ್ರೆ ಆಯಿತು, ಸುಮ್ಮನೆ ಇರ್ತಾನೆ. ಬಟ್ ನಮಗೆ ನಿದ್ದೆ ಬರ್ತದೆ, 2 ಗಂಟೆ ಎಲ್ಲ ಅನ್ನುವಾಗ ತುಂಬ ನಿದ್ದೆ ಬರ್ತದೆ. ದಿನಗಳು ಹೇಗೋ ಹೋಗ್ತಾ ಇದೆ ಅಂತ ಹೇಳಿ ನೋಡುವಂಥದ್ದು. ಯಾಕೆಂದರೆ ಸಿಯೋನ್ ಇವನಿಗಿಂತ ಡಬಲ್ ಹಠ ಮಾಡ್ತಾಯಿದ್ದ, ಡಬಲ್ ಕಿರಿಕಿರಿ ಮಾಡ್ತಾಯಿದ್ದ. ಇವನ ಟೈಮಲ್ಲಿ ನನಗೆ ಸ್ವಲ್ಪ ಸಮಾಧಾನ.
ಈಗ ಸ್ವಲ್ಪ ಹೊತ್ತು ಮಗುವಿಗೆ ಡೈಪರ್ ಫ್ರೀ ಟೈಮನ್ನು ಕೊಟ್ಟಿದ್ದೆ, ಯಾಕೆಂದರೆ ಡೈಪರ್ ಹಾಕಿಟ್ಟಿದ್ದೆ ಅಲ್ವಾ. ಸೊ ಈಗ ಸ್ವಲ್ಪ ಡೈಪರ್ ಫ್ರೀ ಟೈಮ್. ಮತ್ತು ಸಿಯೋನ್ ಕೂಡ ಆಟ ಆಡ್ತಾ ಇದ್ದಾನೆ. ಈಗ ಆಗಾಗ ಬಂದು ಮಗುವಿಗೆ ಕಿಸ್ ಕೊಡ್ತಾನೆ ಇರ್ತಾನೆ, ಅದೇ ಪ್ರಾಬ್ಲಮ್. ಅದರಿಂದನೇ ಅವನಿಗೆ ಕೂಡ ಹುಷಾರಿಲ್ಲದೆ ಆಗಿದ್ದು. ಇವನಿಗೆ ಕೂಡ ಶೀತ ಆಗಿರ್ತದೆ, ಅವನು ಹೋಗಿ ಅವನಿಗೆ ಕಿಸ್ ಕೊಡುವಾಗ ಅವನಿಗೆ ಶುರುವಾಗ್ತದೆ, ಮತ್ತು ನನಗೆ ಶುರುವಾಗ್ತದೆ. ನನಗೆ ಅಂದರೆ ಈ ಮಕ್ಕಳಿರುವಾಗ ದೂರ ಮಾಡಲಿಕ್ಕೆ ಡಾಕ್ಟ್ರು ಕೂಡ ಹೇಳಿದರು ಕರ್ಕೊಂಡು ಹೋದಾಗ, ಚಿಕ್ಕ ಮಗುವನ್ನು ನಿಮಗೆ ದೂರ ಇಡಲಿಕ್ಕೆ ಆಗಲಿಲ್ವ ಅಂತ ಹೇಳಿ. ಹೇಗೆ ದೂರ ಇಡುವುದು, ಇನ್ನೊಬ್ಬ ಚಿಕ್ಕವನಿರುವಾಗ ಹೋಗಿ ಅವನು ಮುಟ್ತಾನೆ, ಅಥವಾ ಇವನು ಮುಟ್ಟಿದ ಐಟಮನ್ನು ಅವನು ಮುಟ್ತಾನೆ, ಅವನ ಟವಲನ್ನು ಇವನು ಯೂಸ್ ಮಾಡ್ತಾನೆ ಕೆಲವೊಮ್ಮೆ. ಹೇಗೆ ಮೇಂಟೈನ್ ಮಾಡೋದಲ್ವ, ಮಕ್ಕಳಿರೋರಿಗೆ ಗೊತ್ತಿರ್ತದೆ. ಸೊ ಈಗ ಅವನಿಗೆ ಅಗೇನ್ ಡೈಪರನ್ನು ಹಾಕಿಸಿ ನಾನು ಬೇಬಿ ವೇರ್ ಮಾಡು ಅಂತ ಹೇಳಿ, ಯಾಕಂದರೆ ತುಂಬ ಕೂಗ್ತಾ ಇದ್ದಾನೆ. ನನಗೆ ಚಿಕ್ಕ ಚಿಕ್ಕ ಕೆಲವೊಂದು ಕೆಲಸಗಳಿದ್ದೆ ಕಿಚನಲ್ಲಿ ಮತ್ತು ಕೇಕ್ ರೂಮಲ್ಲಿ ಎಲ್ಲ. ಬಟ್ ಅಲ್ಲಿಗೆ ಹೋಗಬೇಕಾದ್ರೆ ನಾನು ಮಗುವನ್ನು ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ. ಅಷ್ಟು ಕೂಗುವಾಗ ಮಗುವನ್ನು ಹೇಗೆ ಬಿಟ್ಟು ಹೋಗೋದಲ್ವ, ಮತ್ತೆ ಮಾಡಲಿಕ್ಕೆ ಕೂಡ ಆಗೋದಿಲ್ಲ, ಯಾಕಂದರೆ ಕೆಲಸಕ್ಕೆ ಕೂಡ ಜನ ಇದ್ದಾರೆ. ಈಗ ಕೆಲವೊಂದು ಕೆಲಸ ಮಾಡುವಂಥದ್ದು ಮಾಡಲೇಬೇಕು, ಮತ್ತು ನನಗೆ ಎಟ್ಟರದ ಬರ್ಡನ್ ಆಗ್ತದೆ. ಹಾಗಾಗಿ ನಾನಿಲ್ಲಿ ಸಿಯೋನ ಟೈಮಲ್ಲಿ ಕೂಡ ಈ ರೀತಿಯಲ್ಲಿ ನಾನು ಬೇಬಿ ವೇರ್ ಮಾಡಿ ಕೆಲಸ ಮಾಡ್ತಾಯಿದ್ದೆ. ಅದನ್ನೇ ಇವಾಗ ನಾನು ಆ ಕಾಟನ್ ಸೀರೆಯನ್ನೇ ತಗೊಂಡಿದ್ದೇನೆ. ಇದಕ್ಕೆ ಸಪ್ರೇಟ್ ರ್ಯಾಪ್ ಅಂತ ಹೇಳಿ ಕೂಡ ಬರ್ತದೆ, ಬೇಬಿ ರ್ಯಾಪ್ ಅಂತ ಹೇಳಿ. ಬಟ್ ನಾನು ಅದು ಯೂಸ್ ಮಾಡಲಿಲ್ಲ. ಸಿಯೋನಿಗೆ ಕೂಡ ಹೀಗೇ ಇದೇ ಕಾಟನ್ ಸೀರೆಯನ್ನು ನಾನು ಯೂಸ್ ಮಾಡಿದ್ದು. ಸೊ ಇವನಿಗೆ ಕೂಡ ಇದೇ ಸೀರೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ಹೇಗೆ ಅಂತ ಹೇಳಿದರೆ, ಅವರು ತಾಯಿ ಹೊಟ್ಟೆಯಲ್ಲಿರುವಾಗ ಬೆಚ್ಚಗೆ ತಾಯಿ ಹತ್ತಿರದಲ್ಲಿರ್ತಾರೆ ಅಲ್ವಾ, ಹಾಗೆ ಹೊರಗೆ ಬಂದ ನಂತರ ಕೂಡ ಅವರಿಗೆ ಇದೇ ರೀತಿಯಲ್ಲಿ ಹತ್ತಿರದಲ್ಲಿರಬೇಕು ಅಂತ ಹೇಳಿ ಅನ್ನಿಸ್ತದೆ. ಸೊ ಅವರು ಯಾವಾಗಲೂ ನಮ್ಮನ್ನು ಹಿಡ್ಕೊಂಡೇ ಇರಲಿ ಅಂತ ಹೇಳಿ ಕೂಗುವಂಥದ್ದು, ಸೇಫ್ ಫೀಲ್ ಮಾಡ್ತಾರೆ. ಹಾಗಾಗಿ ಸೊ ಅರ್ಧ ಕೆಲಸ ಮಾಡಿ ಆಗುವಾಗ ನನಗೆ ನೆನಪಾಯಿತು, ಇದು ಅನ್ನ ಬೆಂದಿದೆ ಅಂತ ಹೇಳಿ. ಸೊ ಅದನ್ನೇ ಇವಾಗ ತೆಗೆದಿಟ್ಟು ನಮಗೆ ಅನ್ನಕ್ಕೆ ಅಕ್ಕಿ ಇಡಬೇಕು, ಅಕ್ಕಿಯನ್ನು ಹಾಕಬೇಕು. ಸೊ ಅದಕ್ಕೆ ನೀರಿಡಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ ಇಲ್ಲಿ. ಬಿಸಿ ಇರುವಾಗ ಇದು ಅನ್ನ ಬೆಂದಿದೆ ಇಲ್ಲ ಅಂತ ಗೊತ್ತಾಗೋದಿಲ್ಲ, ಯಾಕೆಂದರೆ ಆಗಾಗ ಬೆಂಕಿ ಕೆಟ್ಟು ಹೋಗ್ತಾನೇ ಇತ್ತು. ಎಷ್ಟು ಬೆಂದಿದೆ ಅಂತ ಕೂಡ ನನಗೆ ಅಂದಾಜಾಗಲಿಲ್ಲ. ಬಟ್ ಮತ್ತೆ ನೋಡುವಾಗ ಬೆಂದಿತ್ತು. ಈಗ ನಮಗೆ ಕೂಡ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ, ಯಾಕೆಂದರೆ ಈಗ ಹೆಚ್ಚು ಜನ ಇಲ್ಲದೇ ಇರೋದ್ರಿಂದ. ಯಾಕೆಂದರೆ ನಾನು, ಹಸ್ಬೆಂಡ್, ಮಾವ ಮತ್ತು ಒಬ್ಬರು ಕೆಲಸಕ್ಕೆ ಬಂದವರಿದ್ದಾರೆ, ಮತ್ತು ಸ್ವಲ್ಪ ಮಧ್ಯಾಹ್ನಕ್ಕೆ ಕೂಡ ಅನ್ನ ಇದೆ ಅಲ್ಲ. ಹಾಗಾಗಿ ನಾನಿಲ್ಲಿ ಒಂದು 2-2.5 ಲೋಟದಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ನೀರನ್ನು ಆಲ್ರೆಡಿ ಇಟ್ಟಿದ್ದೇನೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಈ ರೀತಿಯಲ್ಲಿ ಒಲೆಯಲ್ಲಿ ಮಾಡಿದ ಅನ್ನನೇ ಇಷ್ಟ. ಕುಕ್ಕರಲ್ಲಿ ಆದರೆ ಇನ್ನೂ ಕೂಡ ಈಸಿ, ಯಾಕೆಂತ ಹೇಳಿದರೆ ಒಂದು 6 ವಿಷಲ್ ತೆಗೆದ್ರೆ ಆಯಿತು, ರಪ್ಪ ಆಗ್ತದೆ. ಬಟ್ ಇದರಲ್ಲಿ ತುಂಬ ಟೈಮ್ ಕನ್ಸ್ಯೂಮಿಂಗ್, ಮತ್ತು ನೋಡ್ತಾನೆ ಇರಬೇಕು, ನೀರು ಖಾಲಿ ಆಗ್ತದೆ ಅಥವಾ ಬೆಂಕಿ ಕೆಟ್ಟು ಹೋಗ್ತದೆ. ಹಾಗಾಗಿ ನೋಡ್ತಾನೆ ಇರಬೇಕು, ಸೂಪರ್ವಿಷನ್ ಬೇಕು. ನಾನಿಲ್ಲಿ ಅಕ್ಕಿಯನ್ನು ಹಾಕಿದ ನಂತರ ಈ ಒಂದು ತಪ್ಪಲೆಯಲ್ಲಿ ಈ ರೀತಿಯಲ್ಲಿ ನೀರನ್ನು ಮೇಲಿಟ್ಟು ಹೋಗ್ತೇನೆ, ಯಾಕೆಂದರೆ ನೆಕ್ಸ್ಟ್ ನೀರು ಬೇಕಾದರೆ ಬಿಸಿ ನೀರನ್ನು ಆ್ಯಡ್ ಮಾಡಿದರೆ ಕುಕಿಂಗ್ ಪ್ರಾಸೆಸ್ ಸ್ಟಾಪ್ ಆಗೋದಿಲ್ಲ ಅಲ್ಲ, ಹಾಗೆ. ಸೊ ನೋಡಿ, ಇಟ್ಟರೆ ಇದೇ ರೀತಿಯಲ್ಲಿ ಕೂಗ್ತಾನೇ ಇರುವಂಥದ್ದು, ಜೋರು ಕೂಗ್ತಾ ಇದ್ದಾನೆ. ಬೆಂಕಿ ಹತ್ರ ಎಲ್ಲ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಅದಕ್ಕೆ ನಾನು ತಗೊಂಡು ಹೋಗಲಿಲ್ಲ. ಜಸ್ಟ್ ತಾಯಿ ಹಿಡ್ಕೊಳ್ಬೇಕು ಅಂತ ಹೇಳಿ ಮಾತ್ರ ಮಕ್ಕಳು ಕೂಗುವಂಥದ್ದು. Mami cium buzai. Abba. Ya mami asa, ani asa. Ya mami asa. ಇದಾದ ನಂತರ ಸ್ವಲ್ಪ ಸಮಾಧಾನ ಆದ, ಅವನಿಗೆ ಸ್ವಲ್ಪ ಫೀಡ್ ಮಾಡಿ ಬೆಡ್ ಮೇಲೆ ಇಟ್ಟು ಬಂದಿದ್ದೇನೆ. ಈಗ ಅಂದರೆ ಮಕ್ಕಳಿಗೆ ಸರಿ ಕಾಣೋದು ಸಹ ಇಲ್ಲ, ಯಾಕೆಂದರೆ 1 ತಿಂಗಳಾದದಷ್ಟೇ ಅಲ್ವಾ, ಸರಿ ಕಾಣೋದಿಲ್ಲ. ಏನಾದರೂ ಆಟ ಆಡೋದು ಅಥವಾ ಕಲರ್ಫುಲ್ ಏನಾದರೂ ಕೊಡುವ ಅಂತ ಹೇಳಿದರೆ ಸರಿ ಕಾಣೋದಿಲ್ಲ. ಯಾರಾದರೂ ಮಾತಾಡಿದರೆ ಅರ್ಥ ಸಹ ಆಗೋದಿಲ್ಲ. ಖಾಲಿ ತಾಯಿ ಜೊತೆ ಇರಬೇಕು ಅಂತ ಹೇಳಿ ಮಾತ್ರ ಅವ್ರು ಬಯಸುವಂಥದ್ದು. ಹಾಗಾಗಿ ಬೇರೆ ಸೊಲ್ಯೂಷನ್ನೇ ಇಲ್ಲ ನನಗೆ. ಈಗ ಟೈಮ್ ಕೂಡ ಆಗ್ತಾ ಬಂತು, 11:30 ಎಲ್ಲ ಆಗ್ತಾ ಉಂಟು. ಹಾಗಾಗಿ ನಾನಿಲ್ಲಿ ಸಾರು ಮಾಡಿ ಇಡ್ತೇನೆ ಅಂತ ಬಂದಿದ್ದೇನೆ. ಅವನು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆನೇ ಒಗ್ಗರಣೆ ಎಲ್ಲ ಹಾಕಿ ಒಮ್ಮೆ ಕುದಿಲಿಕ್ಕೆ ಇಟ್ಟು ಹೋದರೆ ಮತ್ತೆ ತೊಂದರೆ ಇಲ್ಲ ಅಲ್ಲ. ಹಾಗಾಗಿ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೇನೆ, ಸಪ್ರೇಟಾಗಿ ಏನು ಫ್ರೈ ಮಾಡ್ತಾ ಇಲ್ಲ, ಎಲ್ಲ ಒಟ್ಟಿಗೆ ಫ್ರೈ ಆಗಲಿ ಅಂತ. ಹೀಗೆ ಸಾರೆಲ್ಲ ಮಾಡಿ ಆಗುವಾಗ ಅತ್ತೆ ಕೂಡ ಬಂದರು. ಸೊ ಅತ್ತೆ ಬರುವಾಗ
ಇಲ್ಲಿ ಅವನಿಗೆ ಆಟ ಆಡಲಿಕ್ಕೆ ಅಂತ ಹೇಳಿ ಕಿಚನ್ ಸೆಟ್ಟನ್ನು ತಗೊಂಡು ಬಂದಿದ್ದಾರೆ. ನಾನು ಚಿಕ್ಕವಳಿರುವಾಗ ನನಗೆ ತುಂಬ ಆಸೆ ಇತ್ತು ಕಿಚನ್ ಸೆಟ್ಟನ್ನು ತಗೊಳ್ಬೇಕು ಅಂತ ಹೇಳಿ. ಆಗ ಎಲ್ಲ ಈ ಸಂತೆ ಎಲ್ಲ ಆಗ್ತದೆ ಅಲ್ವಾ, ಶುಕ್ರವಾರ ದಿನ ಸೋಮವಾರ ದಿನ ಆ ರೀತಿ ಎಲ್ಲ ಸಂತೆ ಇರ್ತದಲ್ಲ, ಅದರಲ್ಲಿ ಮಾರಲಿಕ್ಕೆ ಅಂತ ಹೇಳಿ ತರ್ತಾಯಿದ್ರು. 35 ರೂಪೀಸ್ ಇತ್ತು ಸೆಟ್ಟಿಗೆ. ಬಟ್ ಆಗ 35 ಅಂತ ಹೇಳಿದರೆ ಒಂದು 350 ಎಲ್ಲ ಇದ್ದ ಹಾಗೆ ಆ ರೀತಿಯಲ್ಲೇ ಅಲ್ವಾ ನಮಗೆ ಅನಿಸೋದು. ಈಗೆಲ್ಲ ಅಷ್ಟೊಂದು ಬೆಲೆ ಇಲ್ಲ ದುಡ್ಡಿಗೆ, ಬಟ್ ಆಗ ತುಂಬ ಬೆಲೆ ಇತ್ತು. ಹಾಗಾಗಿ ಆಗೆಲ್ಲ ಯಾರು ಕೂಡ ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ, ನನಗೇನು ತೆಗೆದುಕೊಟ್ಟಿರಲಿಲ್ಲ. ನಾವೆಲ್ಲ ಚಿಪ್ಪು, ಕಲ್ಲು, ಮಣ್ಣು ಇದರಲ್ಲೇ ಆಟಾಡಿ ಬಂದಂಥದ್ದು. ಈಗಿನ ಮಕ್ಕಳಿಗೆ ನೋಡಿ ಎಲ್ಲ ಟೈಪ್ ಇದು ಕೂಡ ಇದೆ. ಇದನ್ನು ನೋಡಿ ನನಗೇ ಖುಷಿ ಆಯಿತು, ಎಷ್ಟು ಚೆಂದ ಇದೆ ಅಲ್ಲ, ಚೇರ್ ಟೇಬಲ್ ಎಲ್ಲ ಕೂಡ ಇದೆ. ಸೊ ಇಲ್ಲಿ ನಾನು ಅನ್ನವನ್ನು ನೋಡಲಿಕ್ಕೆ ಅಂತ ಬಂದಿದ್ದೇನೆ, ಎಷ್ಟು ಬೆಂದಿದೆ ಅಂತ ಹೇಳಿ. ಯಾಕೆಂದರೆ ಜನ ಇರುವಾಗ ಬೇಗ ಬೇಗ ಆಗಬೇಕು, ಅವರಿಗೆ ನಾವು ಡಿಲೇ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಆದರೆ ಪರವಾಗಿಲ್ಲ, ಬಟ್ ಕೆಲಸಕ್ಕೆಲ್ಲ ಇರುವಾಗ ನಾವು ಡಿಲೇ ಮಾಡಬಾರ್ದಲ್ವ. ಹೀಗೆ ಬಿಸಿ ನೀರಿಟ್ಟರೆ ಇದೊಂದು ಅಡ್ವಾಂಟೇಜ್, ಅದೇ ಬಿಸಿ ನೀರನ್ನು ಆ್ಯಡ್ ಮಾಡಿ ಕೊಟ್ಟರೆ ಆಯಿತು. ಬೇರೆ ತಣ್ಣೀರನ್ನು ಹಾಕಿದರೆ ಸ್ವಲ್ಪ ಹೊತ್ತು ಅದು ಕುದಿ ಬರಲಿಕ್ಕೆ ಕೂಡ ತಗೊಳ್ತದೆ. ಇನ್ನೂ ಕೂಡ ಅನ್ನ ಬೇಯಲಿಕ್ಕೆ ಟೈಮ್ ಇದೆ. ಸೊ ಅಷ್ಟರೊಳಗೆ ನಾನು ಬೇರೆ ಕೆಲಸಗಳಿದೆ ನನಗೆ, ಅದನ್ನು ಕೂಡ ಮಾಡ್ತೇನೆ ಅಂತ ಹೇಳಿ. ಇವನಿಗೆ ಜೋರು ನಿದ್ದೆ ಬರ್ತಾಯಿತ್ತು, ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ನಾನಿಲ್ಲಿ ಹಸಿವು ಕೂಡ ಆಗಿತ್ತು, ಹಾಗೆ ನಾನು ಚಿಕ್ಕುವನ್ನು ತಗೊಂಡು ಬಂದಿದ್ದೇನೆ. ಒಂದು ಹಣ್ಣಾದ ಚಿಕ್ಕು ಇತ್ತು, ಸೊ ಅದನ್ನು ತಿಂತ ಮಗುವನ್ನು ತೊಟ್ಟಿಲಲ್ಲಿ ಹಾಕಿದ್ದೇನೆ. ಸೊ ಅದನ್ನು ಅಲ್ಲಾಡಿಸ್ತಾ ಇದ್ದರೆ ಅವನು ಕೂಡ ಮಲಗ್ತಾನೆ. ಇದಕ್ಕೆ ಹೇಳುವಂಥದ್ದು ನಮ್ಮದೆಲ್ಲ ಕೆಲಸಗಳು ನಾನ್ ಸ್ಟಾಪ್ ಅಂತ ಹೇಳಿ. ಹಾಗಂತ ಹೇಳಿ ಮಕ್ಕಳು ನಮಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಮಕ್ಕಳು ಏನು ಹೇಳ್ತಾರೆ, ದೇವರು ಕೊಟ್ಟವರ, ಅವರನ್ನು ನಾವು ನೆಗ್ಲೆಕ್ಟ್ ಮಾಡಲಿಕ್ಕೇ ಆಗೋದಿಲ್ಲ. ಹಾಗಾಗಿ ಅವರಿಗೆ ಕೂಡ ಅಟ್ಮೋಸ್ಟ್ ಕೇರ್ ಕೊಡಲೇಬೇಕು. ಮಗು ಮಲಗಿದ್ದಾನೆ. ಸೊ ನಾನಿಲ್ಲಿ ಖಾರ ಕಡಿಲಿಕ್ಕೆ ಮತ್ತು ಚಿಕನ್ ಅಂತ ಹೇಳ್ತೇನೆ, ಮೀನು ಸಾರು ಮಾಡಲಿಕ್ಕೆ. ಯಾಕಂದರೆ ನಾನು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲಿಕ್ಕೇ ಆಗ್ತಾಯಿಲ್ಲ ನನಗೆ, ನಾನು ಇಲ್ಲಿ ಮಗು ಹತ್ರನೇ ಇದ್ದೇನೆ. ಸೊ ಇಲ್ಲಿ ಮೀನು ಸಾರು ಮಾಡಲಿಕ್ಕೆ ನಾನು ಯೂಸ್ ಮಾಡಿದಂಥ ಪಾತ್ರೆಗಳು ಎಲ್ಲದನ್ನು ಕೂಡ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಆಗಿಂದಾಗೆ ವಾಶ್ ಮಾಡ್ತಿದ್ದೆ ನಾನು ಮೊದಲೆಲ್ಲ, ಬಟ್ ಈಗ ಆಗೋದಿಲ್ಲ ಅಲ್ಲ ಚಿಕ್ಕ ಮಗು ಇರುವಾಗ. ಸೊ ಈಗ ನಾನು ವಾಶ್ ಮಾಡಿ ಇಡುವ ಅಂತ ಹೇಳಿ ಬಂದಿದ್ದೇನೆ. ಫಿಶ್ ಕರಿ ರೆಡಿಯಾಗಿದೆ. ಇದು ನೆನ್ನೆನೇ ಮ್ಯಾರಿನೇಟ್ ಮಾಡಿಟ್ಟದ್ರಿಂದ ಸ್ವಲ್ಪ ಪರವಾಗಿಲ್ಲ, ಇಲ್ಲಾದರೆ ಅದು ತುಂಬಾ ಸ್ಮೂತಾಗಿತ್ತು ಬಂಗುಡೆ ಮೀನು. ಈಗ ಮಗು ಎದ್ದಿದ್ದಾನೆ, ಅಗೇನ್ ಕೂಗ್ತಾ ಇದ್ದಾನೆ. ನನಗೆ ಸ್ವಲ್ಪ ಕೇಕ್ ರೂಮಲ್ಲಿ ಕೆಲಸ ಇದೆ, ಯಾಕೆಂತ ಹೇಳಿದರೆ ನಾಳೆ ಒಂದೇ ದಿನ ಇರುವಂಥದ್ದು. ನಾಳಿದ್ದು ನನಗೆ 170 ಪೀಸಷ್ಟು ಪೇಸ್ಟ್ರಿಯನ್ನು ರೆಡಿ ಮಾಡಲಿಕ್ಕಿದೆ. ಅದಕ್ಕೋಸ್ಕರ ಬೇಕಿಂಗ್ ಆಗಬೇಕು. ನನ್ನ ಹತ್ರ ಒಂದೇ ದೊಡ್ಡ ಪ್ಯಾನ್ ಇರೋದ್ರಿಂದ ತುಂಬ ಸಲ ಬೇಕ್ ಮಾಡಿ ತಗೊಳ್ಬೇಕು. ಹಾಗಾಗಿ ನಾನಿಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಪ್ರಿಪ್ರೇಷನ್ ಮಾಡಲಿಕ್ಕಂತ ಹೇಳಿ ಹೊರಡ್ತಾ ಇದ್ದೇನೆ. ಸೊ ಅಷ್ಟೆಲ್ಲ ಮಾಡಿ ಆಗುವಾಗ ಇಲ್ಲಿ ಮಗು ಕೂಡ ಮಲಗಿದ್ದಾನೆ. ಸೊ ಮಕ್ಕಳಿಗೆ ಇಷ್ಟೇ ಬೇಕು, ತಾಯಿಯ ಬಿಸಿ ಬೇಕು, ತಾಯಿಯ ಜೊತೆ ಇದ್ದೇನೆ, ತಾಯಿ ಜೊತೆ ಸೇಫ್ ಇದ್ದೇನೆ ಅಂತ ಅನಿಸಿದರೆ ಮಕ್ಕಳು ಮಲಗ್ತಾರೆ. ಸೊ ಈ ರೀತಿಯಲ್ಲಿ ಬೇಬಿ ವೇರ್ ಮಾಡಿನೇ ನಾನೆಲ್ಲ ಕೆಲಸನ ಮಾಡಿ ಬಂದಿದ್ದೇನೆ. ಸೊ ಅವನು ಕೂಡ ಮಲಗಿದ್ದಾನೆ, ಅವನನ್ನೀಗ ಕೆಳಗೆ ಮಲಗಿಸಿದ್ದೇನೆ. ಸ್ವಲ್ಪ ಸೌಂಡ್ ಆದರೆ ನೋಡಿ ಈ ರೀತಿಯಲ್ಲಿ. ಇದು ಈಗ ಮಾತ್ರ ಚಿಕ್ಕವರಿರುವಾಗ ಮಾತ್ರ, ಮತ್ತು ದೊಡ್ಡವರಾದ ನಂತರ ಬೇರೆಯೇ ಮಾಡ್ತಾರೆ, ಬೇರೆ ರೀತಿ ಆ್ಯಕ್ಷನ್ಸೇ ಮಾಡ್ತಾರೆ. ಇದೆಲ್ಲ ಅಂತೂ ತುಂಬ ಮಿಸ್ ಮಾಡ್ಕೊಳ್ತೇನೆ ನಾನು. ಇನ್ನು ಸ್ವಲ್ಪ ದಿನ ಮತ್ತು ಆ್ಯಕ್ಟಿವ್ ಸ್ಲೀಪಿಂಗ್ ಆಗಿರ್ಬೋದು, ಅಂದರೆ ನಗಾಡ್ತಾ ಇರ್ತಾರಲ್ವ ಮಕ್ಕಳು, ಅದು ಕೂಡ ಸ್ವಲ್ಪ ಟೈಮ್ ಇನ್ನು ಮತ್ತು ಅದು ಕೂಡ ನಿಲ್ಲಿಸ್ತಾರೆ. ಮತ್ತು ಡ್ರೀಮ್ ಫೀಡಿಂಗ್ ಅಂತ ಹೇಳ್ತಾರೆ, ಹಾಲು ಕುಡಿತಾನೆ ಇರುವಂಥದ್ದು, ಮಗು ಮಲಗಿದಾಗ ಹಾಲು ಕುಡಿದ ಹಾಗೆಯೇ ಬಾಯಿಯನ್ನು ಆ್ಯಕ್ಷನ್ ಮಾಡುವಂಥದ್ದು. ಅದೆಲ್ಲ ನೆಕ್ಸ್ಟ್ ತುಂಬ ಮಿಸ್ ಮಾಡ್ಕೊಳ್ತೇನೆ. ಯಾಕೆಂತ ಹೇಳಿದರೆ ಅವೆಲ್ಲ ಒಂದು ಮೆಮೊರೀಸ್ ಅಲ್ವಾ, ಅಂದರೆ ಒಂಥರ ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಫೈನಲ್ ಬ್ಯಾಚನ್ನು ಕೂಡ ಇಟ್ಟಿದ್ದೇನೆ. ಯಾಕೆಂತ ಹೇಳಿದರೆ ತುಂಬ ಕೇಕ್ಸನ್ನು ನಿನ್ನೆ ಸಂಜೆಯಿಂದ ಕೂಡ ಮಾಡ್ತಾ ಇದ್ದೇನೆ. ಇದು ನೆಕ್ಸ್ಟ್ ಡೇ ಆ್ಯಕ್ಚುಲಿ. ನಿನ್ನೆ ನಾನು ಯಾವುದೂ ಕೂಡ ವಿಡಿಯೋನ ಶೂಟ್ ಮಾಡಲಿಲ್ಲ. ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡಿಟ್ಟು, ಇದೆಲ್ಲ ನಿನ್ನೆ ಬೇಕ್ ಮಾಡಿದಂಥದ್ದು, ಇದನ್ನೆಲ್ಲ ರ್ಯಾಪ್ ಮಾಡಿ ಇಟ್ಟಿದ್ದೆ. ಮತ್ತು ಇವತ್ತು ಇನ್ನೂ ಕೂಡ ಈಗ ನಿನ್ನೆ 3 ಮಾಡಿದ್ದೆ, ಇವತ್ತು 2 ಕೇಕ್ಸನ್ನು ಮಾಡಿದ್ದೇನೆ. ಫೈನಲ್ ಬ್ಯಾಚನ್ನು ನಾನೀಗ ಇಟ್ಟಿದ್ದೇನೆ. ಸೊ ಇದೆಲ್ಲ ತಣ್ಣಗಾದ ನಂತರ ಇನ್ನು ಕೇಕ್ ಮಾಡೋದನ್ನು ಕೂಡ ಸ್ಟಾರ್ಟ್ ಮಾಡಬೇಕು. ತುಂಬ ಕೆಲಸ ಇದೆ. 170 ಪೇಸ್ಟ್ರೀಸ್ ಮಾಡೋದು ಅಂತ ಹೇಳಿದರೆ ಅಷ್ಟೊಂದು ಈಸಿ ಅಲ್ಲ. ಯಾಕೆಂದರೆ ನನಗೆ ಮಾಡಿ ಆಗುವಾಗ ಗೊತ್ತಾಯಿತು. ಬಟ್ ಆ ಒಂದು ಪ್ರೋಗ್ರಾಮಿಗೆ ಹೋಗಿ, ದಯಾ ಸ್ಕೂಲಲ್ಲಿ ಹೋಗಿ ಆ ಮಕ್ಕಳು ಅದನ್ನು ತಿನ್ನೋದು, ಅದನ್ನು ಎಂಜಾಯ್ ಮಾಡೋದು ನೋಡುವಾಗ ನನಗೆ ಸಮಾಧಾನ ಆಯಿತು. ನಾನು ಕೆಲಸ ಮಾಡಿದ್ದಕ್ಕೆ ಕೂಡ ನನಗೆ ಒಂದು ವರ್ತ್ ಅಂತ ಹೇಳಿ ಅನ್ನಿಸ್ತು. ನಿನ್ನೆ ನನಗೆ ಸ್ವಲ್ಪ ಕೂಡ ಎನರ್ಜಿ ಇರಲಿಲ್ಲ, ಹಾಗಾಗಿ ನಾನು ಮಧ್ಯಾಹ್ನ ನಂತರದ್ದು ಏನೂ ಕೂಡ ಶೂಟ್ ಮಾಡಲಿಲ್ಲ. ಎನರ್ಜಿ ಅಂತ ಹೇಳಿದರೆ ಈಗ ಅಂದರೆ ಹಸಿವಲ್ವಾ, ಆಗಾಗ ಹಸಿವಾಗ್ತಾ ಇರ್ತದೆ, ಎಷ್ಟು ತಿಂದರೂ ಕೂಡ ಸಾಕಾಗೋದಿಲ್ಲ, ಅಥವಾ ನಿದ್ದೆ ಬರುವಂಥದ್ದು. ನಿದ್ದೆ ಅಂದರೆ ಹಗಲಲ್ಲಿ ಮಲಗಲಿಕ್ಕೆ ಆಗೋದಿಲ್ಲ, ಬಟ್ ಸ್ಟಿಲ್ ಟಯರ್ಡ್ ಫೀಲ್ ಆಗ್ತದೆ ನಿದ್ದೆ ಇಲ್ಲದೆ ಇರೋದ್ರಿಂದ.
ಸೊ ಇಲ್ಲಿ ನನ್ನ ಲಾಸ್ಟ್ ಬ್ಯಾಚ್ ಇದು ಕೂಡ ಈಗ ಬೇಕ್ ಆಗಿದೆ. ಇನ್ನು ಈ ಒಂದು ಬ್ಯಾಚ್ ಕೂಡ ತಣ್ಣಗಾದರೆ ನೆಕ್ಸ್ಟ್ ಐಸಿಂಗ್ ಎಲ್ಲ ಮಾಡುವಂಥದ್ದು. ಫುಲ್ ಕೇಕ್ ಪರಿಮಳ ಬರ್ತಾ ಇದೆ ಈ ಒಂದು ರೂಮ್ನಲ್ಲಿ. ಈಗ ನಾನಿಲ್ಲಿ ಐಸಿಂಗ್ ಕೂಡ ಮಾಡಿದ್ದೇನೆ. ಈಗ ಈವ್ನಿಂಗ್ ಆಗ್ತಾ ಇದೆ, ಈಗ ಐಸಿಂಗ್ ಮಾಡಿದ್ದೇನೆ. ಐಸಿಂಗ್ ಎಲ್ಲ ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟ್ ಇದನ್ನು ಪೇಸ್ಟ್ರಿಯನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೇನೆ, ಯಾಕಂತ ಹೇಳಿದರೆ ನೆಕ್ಸ್ಟ್ ನಾಳೆ ಸರ್ವ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ. ಸೊ ಈ ರೀತಿಯಲ್ಲಿ ಮಾಡಿಟ್ಟಿದ್ದೇನೆ. ಒಳಗೆ ಕೂಡ ಒಂದು ಕೇಕ್ ಇದೆ. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ಬ್ಲಾಗಲ್ಲಿ. ಹೆಚ್ಚು ಸ್ಪೆಷಲ್ ಏನೂ ಕೂಡ ಇರಲಿಲ್ಲ, ಯಾಕೆಂತ ಹೇಳಿದರೆ ಅಂಥ ಸ್ಪೆಷಲ್ ಏನು ಕೂಡ ನಾನು ಮಾಡಲಿಲ್ಲ. ಇದೇ ನನ್ನ ಬ್ಯುಸಿ ಸ್ಕೆಡ್ಯೂಲ್ ಇತ್ತು, ತುಂಬಾ ಬ್ಯುಸಿ. ಯಾಕೆಂತ ಹೇಳಿದರೆ ಮನೆ ಮಕ್ಕಳು ಅನ್ನುವಾಗ ಹ್ಯಾಂಡ್ಫುಲ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಆಗ್ತಾಯಿತ್ತು. ಸೊ ಈಗ ನಾನಿಲ್ಲಿ ಸಂಜೆ ಸ್ನಾನ ಎಲ್ಲ ಮಾಡಿ ಬಂದ ನಂತರ ಮಗು ಮಲಗಿದ್ದಾನೆ. ಆಗ ಇಲ್ಲಿ ಫೈನಲ್ ಡೆಕೋರೇಷನ್ ಏನಿದೆ ಅದನ್ನು ಮಾಡಿ ಕೊಡ್ತಾ ಇದ್ದೇನೆ. ಹೆಚ್ಚು ಕ್ರೀಮ್ ಹಾಕದೆ ಮಾಡಿರುವಂಥದ್ದು. ಸೊ ನಿಮಗೆ ಸ್ವಲ್ಪ ಎಲ್ಲ ಅನ್ಇವನ್ ಆಗಿ ಕಾಣ್ಬೋದು. ಸೊ ಈವನ್ ಆಗಿ ಕಾಣಬೇಕಾದ್ರೆ ನಾವು ಅದನ್ನು ಕ್ರೀಮ್ ಹಾಕಿ ಫಿಲ್ ಮಾಡುವಂಥದ್ದು. ಬಟ್ ಎಲ್ರಿಗೂ ಕೂಡ ಕ್ರೀಮ್ ಇಷ್ಟ ಆಗೋದಿಲ್ಲ, ಮತ್ತು ಮಕ್ಕಳಿಗೆ ಅವರು ಕೂಡ ಸ್ಪೆಷಲ್ ಚಿಲ್ಡ್ರನ್ ಅಲ್ವಾ. ಸೊ ಅವರಿಗೆ ಅದೆಲ್ಲ ತೆಗೆದು ತಿನ್ನಲಿಕ್ಕೆಲ್ಲ ಗೊತ್ತಾಗೋದಿಲ್ಲ. ಬೇರೆ ಮಕ್ಕಳಾದರೆ ತೆಗೆದೆಲ್ಲ ಕ್ಲೀನ್ ಮಾಡಿಕೊಂಡು ತಿಂತಾರೆ. ಬಟ್ ಹೆಚ್ಚು ಕ್ರೀಮ್ ಒಳ್ಳೆಯದಲ್ಲ ಅಂತ ಹೇಳಿ ನಾನು ಈ ರೀತಿಯಲ್ಲಿ ಸಿಂಪಲ್ಲಾಗಿ ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವು ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೂ ಹಿಂದಿನ ವೀಡಿಯೋಸ್ ಎಲ್ಲ ಯಾರಾದರೂ ನೋಡೋದವರಿದ್ದರೆ ಅದನ್ನು ಕೂಡ ನೋಡಿ. ನನ್ನ ಈ ಒಂದು ಚಾನಲಲ್ಲಿ ಹಲವಾರು ರೀತಿಯ ರೆಸಿಪೀಸ್ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಚೈಲ್ಡ್ ಕೇರ್ ಬಗ್ಗೆ ಇರುವಂಥ ವೀಡಿಯೋಸ್ ಮತ್ತು ಈ ರೀತಿಯ ವ್ಲಾಗ್ಸ್ ಅಂಥದ್ದೆಲ್ಲ ತುಂಬ ಅಪ್ಲೋಡ್ ಮಾಡಿದ್ದೇನೆ. ನೋಡಿದವರು ನೋಡಿ. ಹಾಗೂ ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.